ಸಭೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿ. ಈಗ ಅವರಿಗೆ ನೋಡಿ ಅದೆಂಥದ್ದು ನಿಮ್ಮ ರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡ್ರು. ಈಗ ಇದು ಕೊಟ್ಟವ್ರು ಅಷ್ಟೇ, ಅದರದ್ದು ಏನು ಮಾಡ್ಕೊಂಡ್ರು. ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆಯಲ್ಲಿ ನೋಡಿದ್ನಪ್ಪ ಇವತ್ತು. ಈ ಹೊಸ ಸ್ಕೀಮ್ಗೆ ಮನ್ರೇಗಾ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನೋ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದೆ ಅಷ್ಟೇ. ನಾನು ಹೇಳೋದು ಇವರಿಗೆ ಮಾಡೋಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇಲ್ಲದೆ ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಈಗ ನೋಡಿದೆ ಪ್ರತಿನಿತ್ಯ ದಿನ ಪತ್ರಿಕೆ ಅದು ಎಷ್ಟೋ ಕೋಟಿ ಖರ್ಚು ಮಾಡಿದ್ದೀವಿ, ಅದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಮೊನ್ನೆ ನೀವೇ ಬರ್ತಿದ್ದೀರಲ್ಲ ಅಕ್ಕಿ ವಿಷಯದಲ್ಲಿ, 2 ತಿಂಗಳದ್ದು ಅಡ್ವಾನ್ಸ್ ಆಗಿ ಕೇಂದ್ರ ಸರ್ಕಾರ ಅಕ್ಕಿನ ಕೊಡೋದಕ್ಕೆ ಕರ್ನಾಟಕಕ್ಕೆ ತಗೊಳಕ್ಕೆ ಹೇಳವ್ರೆ ಅಂತ ಹೇಳಿ. ಈಗ ಅಕ್ಕಿ ಕಾರ್ಯಕ್ರಮ ಬಡವರಿಗೆ ಹಸಿವು ನೀಗಿಸ್ತಾ ಇರೋದು ನಾವು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಇವ್ರು ಹಂಚ್ತಾವ್ರಷ್ಟೇ, ಅಷ್ಟೇ ಅಲ್ವಾ ಇರೋದು ಪರಿಸ್ಥಿತಿ. ರಾಜ್ಯದ ಸಾಕಷ್ಟು ಭಾಗಗಳಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬಂದಿದೆ, ರಾಜ್ಯ ಸರ್ಕಾರದ ಬಂದಿಲ್ಲ ಅಂತ ಪ್ರತಿಭಟನೆಗಳಾಗ್ತಿದೆ. ಈಗ ನಡೀತಿರೋದೇ ಅದು. ಈಗ ಮೊನ್ನೆ ತುಮಕೂರದಲ್ಲಿ ಒಂದು ಸಭೆ ಮಾಡಿದ್ರಲ್ವೇ, ನಮ್ಮ ಹೆಸರುಗಳನ್ನ ಯಾಕೆ ಹಾಕೊಂಡಿದ್ರು ಇನ್ವಿಟೇಷನಲ್ಲಿ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳ ಕಾರ್ಯಕ್ರಮ ಅದು. ಕೇಂದ್ರ ಸರ್ಕಾರದ್ದು ದುಡ್ಡಿದೆ ಅಲ್ಲಿ, ಅದಕ್ಕೆ ನಮ್ಮ ಹೆಸರುಗಳನ್ನೂ ಹಾಕೊಂಡಿದ್ರು ಅಷ್ಟೇ. ನಮ್ಮ ಹಲವಾರು ಇಲಾಖೆಗಳು ದುಡ್ಡು ಹಾಕೊಂಡಿದ್ರು, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರುಗಳನ್ನ ಹಾಕೊಂಡವ್ರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಬಿರುಗಾಳಿ ಮಳೆ, ಈ ಅನಾಹುತದಲ್ಲಿ ಬಾಳೆ ಬೆಳೆದವರು, ದ್ರಾಕ್ಷಿ ಬೆಳೆದಿರೋರು, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಸರ್ವನಾಶ ಆಗಿದೆ. ಒಂದು 10-15%. ಎಲ್ಲಾದರೂ ಒಂದು ಕಡೆ ಇವ್ರು ಹೋಗಿದ್ದು ನೋಡಿದ್ರ? ಎಲ್ಲಾದರೂ ಒಂದು ಕಡೆ ಹೋಗಿರೋದು? ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಮಗಳು ಮನೆಗೆ, ಅವಳಿಗೆ ಡೆಫ್ ಇದ್ದಾಳೆ, ಕಿವಿ ಕೇಳಲ್ಲ, 80% ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟವ್ರೆ. ಇವತ್ತಿನವರೆಗೆ ಆ ಡಿಸಬಿಲಿಟಿಗೆ ಕೊಡೋ ದುಡ್ಡು ಕೊಟ್ಟಿಲ್ಲ. ಮೊದಲೇನೋ ಕೊಡ್ತಾ ಇದ್ರಲ್ಲ, ಅದಂತ ಈಗ 2000 ಹೆಣ್ಮಕ್ಳು ಕೊಡ್ತೀವಿ ಇದೆಲ್ಲ ಹೇಳಿದ್ರಲ್ಲ, ಆ ದುಡ್ಡು ಬಂದು 5 ತಿಂಗಳಾಯ್ತು ಅಂತ ಬೆಳಗ್ಗೆ ಮನೆ ಹತ್ರ ಬಂದು ಅಳ್ತಾ ನಿಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ ಎಲ್ಲ ದಯವಿಟ್ಟು ಕಾಪಾಡಿ ಅಂತ ಬಂದಿದ್ದು ಒಂದು ಹೆಣ್ಮಗಳು. ಇದು ಈ ಸರ್ಕಾರದ ಕಾರ್ಯಕ್ರಮ. ಬರೀ ಇದರಲ್ಲಿ ಜಾಹೀರಾತುಗಳ ಮುಖಾಂತರ ಬಣ್ಣದ ಕಾರ್ಯಕ್ರಮ ಹಾಕೊಂಡು ಓಡಾಡ್ಕೊಂಡು ತಿರುಗ್ತಾವ್ರೆ. ಮುಂದೆ ಕಾಲ ನಿರ್ಧಾರ ಮಾಡೋದು ಬನ್ನಿ.